ಸಾಮಗ್ರಿಗಳು. ಈಗ ನೋಡಿ, ನೀವು ಹೊಲದಲ್ಲಿ ಎಲ್ಲ ಹೋಗ್ಬಿಟ್ಟು ಬೆಳೆ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಕೃಷಿ ಚಟುವಟಿಕೆಯನ್ನ ಯಾವ ಸಲಕರಣೆ ಸಾಮಗ್ರಿಗಳಿಂದ ಮಾಡ್ತಾರೆ, ಕೃಷಿ ಸಲಕರಣೆಗಳ ಸಾಮಗ್ರಿಗಳನ್ನ ನೋಡ್ಕೊಂಡ್ ಬಂದ್ವಿ ಅಲ್ವಾ. ಇವತ್ತು ನಾವು ಬೀಜ ಹಾಕಿದ್ರೆ ಅದ್ ಬೆಳೆ ಹೆಂಗ್ ಬೆಳೆಯುತ್ತೆ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿ ಒಂದು ಚಟುವಟಿಕೆ ಮಾಡೋಣ. ನೋಡಿ, ಇಲ್ಲಿ ಪಾಟ್ ಇಟ್ಟಿದ್ದೀನಿ. ಈ ಪಾಟಲ್ಲಿ ಮಣ್ಣು ಹಾಕ್ಬಿಟ್ಟು ಈಗ ಈ 3 ತರದ ಬೀಜಗಳನ್ನ ಪಾಟಿಗೆ ಹಾಕೋಣ. ಅವು ದಿನಕ್ಕೂ ಯಾವ ರೀತಿ ಬೆಳಿತವೆ ಅನ್ನೋದನ್ನ ಪ್ರತಿದಿನ ನೋಡೋಣ, ಆಯ್ತಾ. ನೋಡಿ, ಇದು ಗೋಧಿ. ಏನ್ ಹೇಳ್ರಿ, ಇದು ಗೋಧಿ. ಇದನ್ನ ಒಂದ್ ಪಾಟಿಗೆ ಹಾಕೋಣ. ಈಗ ಮಣ್ಣಲ್ಲಿ ನೋಡಿ, ಹೊಲದಲ್ಲಿ ಬೀಜ ಬಿತ್ತುತ್ತಾರಲ್ವಾ, ಆ ತರ ಮಣ್ಣಲ್ಲಿ ಈಗ ಹಾಕ್ಬಿಟ್ಟು ಬೀಜ ಹಾಕೋಣ, ಸರಿನಾ. ಈಗ ಗೋಧಿಯನ್ನ ಹಾಕಿದ್ವಿ ಈ ಪಾಟಲ್ಲಿ. ಈಗ ಇನ್ನೊಂದು ಪಾಟಲ್ಲಿ ಇದೇನಿದೆ ಹೇಳ್ರಿ, ಮೆಕ್ಕೆಜೋಳ. ಈಗ ಇದನ್ನ ಹಾಕೋಣ ಇನ್ನೊಂದು ಪಾಟಲ್ಲಿ. ಹೊಲದಲ್ಲಿ ಯಾವ ರೀತಿ ಬಿತ್ತುತ್ತಾರಲ್ವಾ ಆ ತರ ಬೀಜಗಳನ್ನ ಮಣ್ಣಲ್ಲಿ ಹಾಕಿಬಿಟ್ಟು ಮುಚ್ಚೋಣ. ಇದೇನಿದು, ರಾಗಿ. ಈಗ ರಾಗಿನ ಹಾಕೋಣ. ಈಗ ಈ ಪಾಟಲ್ಲಿ ಸ್ವಲ್ಪ ರಾಗಿ, ಸ್ವಲ್ಪ ಜೋಳ ಮತ್ತೆ ಸ್ವಲ್ಪ ಗೋಧಿ 3 ತರನು ಈ ಪಾಟಲ್ಲಿ ಹಾಕೋಣ. ನೋಡಿ, ಈಗ ಬೀಜ ಹಾಕಿ ಸ್ವಲ್ಪ ನೀರನ್ನ ಮೇಲಿ ತರ ಹಾಕೋಣ. ಹಾಕ್ಬಿಟ್ಟು ಪ್ರತಿದಿನ ಇವು ಯಾವ ರೀತಿ ಮೊಳಕೆ ಬರುತ್ತೆ, ಯಾವ ರೀತಿ ಬೆಳಿತವೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಇವತ್ತಿಗೆ ಬೀಜ ಹಾಕಿದ್ವಿ, ನಾಳೆ ಮತ್ತೆ ಮುಂದಿನ ದಿನಗಳಲ್ಲಿ ಎಷ್ಟು ದಿನಕ್ಕೆ ಬೆಳೆ ಆಗುತ್ತೆ ಅನ್ನೋದನ್ನ ನೋಡೋಣ. ಹೌದಾ? ಎಲ್ಲ ಕ್ಲಾಸ್ ಹಾಕ್ರಿ. ಮಕ್ಕಳೇ, ಮೊನ್ನೆ ಈ ಪಾಟ್ಗಳಿಗೆಲ್ಲ ಬೀಜ ಹಾಕಿದ್ವಿ, ನೆನಪಿದ್ಯಾ? ಈಗ 2 ದಿನದ ಹಿಂದೆ ಆ ಬೀಜಗಳು ಯಾವ್ಯಾವ ಹಾಕಿದ್ದೆ ಹೇಳ್ರಿ? ಗೋಧಿ 3 ಹಾಕಿದ್ವಲ್ವಾ. ನೋಡ್ರಿ, ಇದ್ರಾಗ ಯಾವ್ದು, ಇದು ಮೆಕ್ಕೆಜೋಳದ ಗಿಡ. ಏನ್ ಹೇಳ್ರಿ? ಈಗ ಅಲ್ಲೇ ಚಿಗುರು ಬಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಚಿಗುರಿದಾವಲ್ವಾ. ಇದು ರಾಗಿ, ಇದು ಗೋಧಿ. ಇಲ್ಲಿ 3 ಹಾಕಿದ್ವಿ, 2-3 ಮಾತ್ರ ಚಿಗುರಿದಾವ. ಇನ್ನು ಅವು ಬಂದಿಲ್ಲ, ಗಿಡ ಮೊಳಕೆ ಆಗಿಲ್ಲ. ನೋಡ್ರಿ, ಈಗನು ನೀರ್ ಹಾಕ್ತಾ ಇದೀವಿ. ಪ್ರತಿದಿನನು ಅದ್ ಯಾವ ರೀತಿ ಬೆಳಿತವೆ ಅನ್ನೋದನ್ನ ನೋಡೋಣ. ನಾವೇನ್ ಹಾಕಿದ್ವಿಲ್ರಿ, ಬೀಜ ಹಾಕಿದ್ವಿ ಅಲ್ವಾ. ಈಗ ಅವೇನಾಗಿದಾವೆ, ಏನಾಗಿದಾವು ಹೇಳ್ರಿ, ಇವೇನ್ ಹೇಳ್ರಿ? ಬೀಜ ಹುಟ್ಟಿದಾವೆ, ಸಸಿ ಮೊಳಕೆ ಬಂದಿದಾವೆ. ಈಗ ಇನ್ನು ಚಿಗುರು. ಏನ್ ಹೇಳ್ರಿ? ಇವು ಗಿಡ ಆಗ ತನಕ ಪ್ರತಿದಿನ ಗಮನಿಸೋಣ ನಾವು, ಸರಿನಾ. ಈಗ ಬೀಜ ಹಾಕಿದ್ರಿ ಈ ರೀತಿ ಬೆಳೆಯುತ್ತೆ ಅನ್ನೋದನ್ನ ಗಮನಿಸಿದ್ರಾ? ನೋಡಿ ಚಿಲ್ಡ್ರನ್, ನಾವು ರಾಗಿ, ಗೋಧಿ, ಮೆಕ್ಕೆಜೋಳ ಹಾಕಿದ್ವಲ್ವಾ, ಆಲ್ರೆಡಿ ಅವು ಮೊಳಕೆ ಹೊಡೆದಿರೋದನ್ನ ನೋಡಿದ್ವಿ. ನೋಡಿ, ಈಗ 4 ದಿನಕ್ಕೆ ಮೊಳಕೆ ಹೊಡೆದಿದ್ವು. ಈಗ ಎಷ್ಟು ದಿನ ಆಗಿದೆ? 6 ದಿನ ಆಗಿದೆ. ಎಷ್ಟು ದಿನ ಆಗಿದೆ? ನೋಡಿ ಹೆಂಗ್ ಮೊಳಕೆ ಬಂದಿದೆ. ಮೊಳಕೆ ಬಂದು ಈಗ ದೊಡ್ಡದಾಗಿದ್ದಾವೆ. ಇವೇನಿವೆ ಹೇಳ್ರಿ? ಮೆಕ್ಕೆಜೋಳ. ಇದು ಗೋಧಿ, ಇದು ರಾಗಿ. ನೋಡಿ, ಇದ್ರಲ್ಲಿ ಮೆಕ್ಕೆಜೋಳ, ರಾಗಿ, ಗೋಧಿ 3 ಹಾಕಿದ್ವಿ. ಇದು ಗೋಧಿದು, ಇದು ಮೆಕ್ಕೆಜೋಳದ ಗಿಡ, ಇದು ಗೋಧಿದು. ಇಲ್ಲಿ ಚಿಕ್ಕವಿದಾವಲ್ಲ, ಇದು ರಾಗಿ ಗಿಡ. ನಾವು ಹಾಕಿದ್ದು ಏನನ್ನ ಹೇಳ್ರಿ? ಬೀಜ. ಒಂದೊಂದ್ ದಿನಕ್ಕೂ ಈಗ ನೋಡಿ, ಮೊನ್ನೆ ತೋರಿಸಿದಾಗ ಎಷ್ಟಿದ್ವು? ಮೊಳಕೆ ಹೊಡೆದಿದ್ದು ಚಿಕ್ಕವಿದ್ವು. ಈಗ ನೋಡಿ ಎಷ್ಟು ದೊಡ್ಡವಾಗಿದಾವೆ ಅಲ್ವಾ. 1 ವಾರ ಆದ್ಮೇಲೆ ಈ ತರ ಬಂದಿದಾವೆ ಇವು. ಎಷ್ಟು? 1 ವಾರದ ಮೇಲಾಯ್ತು ನಾವು ಇವನ್ನ ಹಾಕಿ. ಹಾಗಾಗಿ ಎಷ್ಟು ದೊಡ್ಡದಾಗಿ ಬೆಳೆದಿದಾವೆ. ನೀವು ಸಣ್ಣದಾಗಿರೋದು ಮತ್ತೆ ದೊಡ್ಡದಾಗಿರೋದು ಎಲ್ಲ ಬೆಳೆದಿರೋದನ್ನ ಗಮನಿಸಿದ್ರಾ? ನೋಡಿ, ಮೆಕ್ಕೆಜೋಳದ ಗಿಡ ದೊಡ್ಡದಾಗಿದ್ದಾವೆ, ಎಲೆ ಕೂಡ ದೊಡ್ಡದಾಗಿದ್ದಾವೆ. ಗೋಧಿವು ಸ್ವಲ್ಪ ಉದ್ದ ಬಂದಿದೆ, ಬಟ್ ಎಲೆಗಳು ಈಗ ಈ ತರ ಚಿಕ್ಕದಾಗಿ ಉದ್ದ ಬಂದಿದ್ದಾವೆ. ರಾಗಿ ಗಿಡ ತುಂಬಾ ಚಿಕ್ಕದಾಗಿದ್ದಾವೆ. ಕಾಣಿಸ್ತಾ ಇದೆಯಲ್ವಾ? ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ರಾಗಿ ಗಿಡ. ನೋಡ್ರಿ, ಜೋಳದ ಗಿಡ, ಗೋಧಿ ಗಿಡ ಮತ್ತೆ ರಾಗಿ ಗಿಡ ಎಷ್ಟು ವ್ಯತ್ಯಾಸ ಐತಲ್ವಾ 3ಕ್ಕೂನು. ಗಮನಿಸ್ಬೇಕು ನೀವು ಇದನ್ನ, ಯಾವ್ಯಾವು ಯಾವ ತರ ಬೆಳಿತಾವೆ ಅನ್ನೋದನ್ನ. ಕ್ಲಾಪ್ಸ್ ಹಾಕ್ರಿ ಎಲ್ಲ.